ಒಂದ್ ಕುಂಟೆ ಆಗ್ಲಿ, ಒಂದ್ ಎಕರೆ ಆಗ್ಲಿ, 10 ಎಕರೆ ಆಗ್ಲಿ, ನಿಮ್ಮ ಹತ್ರ ಜಮೀನು ಅಂತ ಬಂತು ಅಂದಾಗ RTCಲಿ ಯು ಆರ್ ಎ ಜಮೀನ್ದಾರ್. ಲ್ಯಾಂಡ್ ಲಾರ್ಡ್ ಮೂವಿಲಿ ಇದನ್ನ ಹೇಳ್ತಾ ಇರೋದು. ನಿಮ್ ಹೆಸರಿಗೆ 1 ಕುಂಟೆ ಆಗ್ಲಿ 10 ಕುಂಟೆ ಆಗ್ಲಿ ಬಂದ್ಬಿಡ್ತು ಅಂದ್ರೆ ನೀವು ಜಮೀನ್ದಾರರು. ಯಾವತ್ತು ಅದನ್ನ ಅಳ್ಸಕ್ಕಾಗಲ್ಲ. ನೀವು ಮಾರಾಟ ಮಾಡಿದ್ರುನು ಹಳೆ ರೆಕಾರ್ಡ್ ಅಲ್ಲಿ ನೀವು ಜಮೀನ್ದಾರ ಅಂತ RTCಲಿ ರೆಕಗ್ನೈಸ್ ಆಯ್ತದೆ. ಇದು ಸಮಸ್ಯೆ ಸಾಲ್ವ್ ಆಗಲ್ಲ ಅಂತ. ಹಾಗಿದ್ರುನು ಯಾವ ಧೈರ್ಯದ ಮೇಲೆ ಪ್ರಾಪರ್ಟಿಗಳನ್ನ ನೀವು ತಗೊಂತೀರಾ ಅಂತ ಇವತ್ತವರೆಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ? ಇವತ್ತಲ್ಲ ನಾಳೆ ಸರ್ಕಾರ ನಮಗೆ ಸಹಾಯ ಮಾಡೇ ಮಾಡುತ್ತೆ ಅನ್ನುವ ಒಂದು ಉದ್ದೇಶದಿಂದ ತಾನೆ ಅಂತ ನಾನ್ ಅನ್ಕೊಂಡಿದೀನಿ. ಸೊ ನಮ್ ಬಾಸ್ ಹೇಳ್ದಂಗೆ ನೀವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಜನ ಹಿಂಗ್ ಮರ್ತೋಗ್ಬಿಡ್ತಾರೆ ಅನ್ನೋದು ಒಂದ್ ಪಕ್ಷ ನಿಜ ಅನ್ಸುತ್ತೆ. ಏನಕ್ ಗೊತ್ತಾ? ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಲೀಗಲ್ ಒಪಿನಿಯನ್ ಅಂತ ಹೋಗ್ತೀರಾ, ಲೀಗಲ್ ಅಡ್ವೈಸ್ ತಗಂತೀರಾ. ಬಟ್ ಅವ್ರು ಇನ್ಫಾರ್ಮ್ ಮಾಡಿರ್ತಾರೆ ಈ ತರ ಡಾಕ್ಯುಮೆಂಟ್ ಗಳಿದ್ರೇನೆ ಪ್ರಾಪರ್ಟಿಗಳನ್ನ ತಗೊಳ್ಳಿ ಅಂತ. ಒಂದ್ ಸೈಟ್ ಆಗ್ಲಿ ಅಥವಾ ಪ್ರಾಪರ್ಟಿ ಆಗ್ಲಿ ಪರ್ಚೇಸ್ ಮಾಡುವಾಗ 30ರಿಂದ 40 ವರ್ಷದ್ದು ಡಾಕ್ಯುಮೆಂಟೇಶನ್ ಫೈಲಿಂಗ್ ವರ್ಕ್ ಆಗಿದ್ರೆ ಸಾಕು ಅಂತ ಲೋನ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ಬಟ್ ಇದು ಎಷ್ಟು ವ್ಯಾಲಿಡ್ ಅಂತ ಕ್ವಶನ್ ಮಾಡಿದ್ರು. ಅದ್ರ ಬಗ್ಗೆನೆ ಇವತ್ತು ನನ್ ಗೊತ್ತಿರಂಗೆ ನಿಮ್ ಜೊತೆ ಹಂಚ್ಕೊಂತಾ ಇದೀನಿ. ಸೊ ಹಲವಾರು ವಿಡಿಯೋಗಳ ಮೂಲಕ ಒಂದೊಂದಾಗೆ ನಿಮ್ ಜೊತೆ ಹಂಚ್ಕೊಂತಾ ಇದೀನಿ, ಎಚ್ಚರಿಕೆ ಕೊಡ್ತಾ ಇದೀನಿ, ಹಾಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದೀನಿ. ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅವೇರ್ನೆಸ್ ತಗೊಳ್ಳಿ. ನಾಳೆ ದಿನ ನಿಮ್ಗೆ ಯಾರು ಸಹಾಯಕ್ಕೆ ಬರಲ್ಲ. ನೀವು ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಮಾತ್ರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು, ಅವೇರ್ನೆಸ್ ತಿಳಿಸ್ತಾ ಇರೋದು. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪರ್ಚೇಸರ್ದು ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ? ಸೆಲ್ಲರ್ ಹತ್ರ ಹೋಗ್ತಾರೆ, ರೇಟ್ ಕೇಳ್ತಾರೆ. ಹಾಗೇನೆ ನೀವು ಪರ್ಚೇಸ್ ಮಾಡುವಾಗ ನೀವು ಲೀಗಲ್ ಚೆಕ್ ಮಾಡಿದ್ರಾ ಸರ್ ಅಂತ ನೀವು ಕೇಳಿರ್ತೀರಾ. ಅವ್ರೇನಂತಾರೆ, ಹೌದು ಸರ್ ನಾನು ಚೆಕ್ ಮಾಡಿಸಿದ್ದೆ, ನಂದು ಡಾಕ್ಯುಮೆಂಟ್ 100% ಇದೆ. ನಿಮಗೇನ ಡೌಟ್ ಇದ್ರೆ ನೀವು ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡ್ಕೊಳ್ಳಿ ಅಂತ ತುಂಬಾ ಜನ ಇದೇ ಹೇಳೋದು. ಎಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಸೇಲ್ಸ್ ಮಾಡುವಾಗ ಏಜೆಂಟ್ ಗಳು ಇರ್ತಾರಲ್ಲ, ಅವ್ರಿಗೆ ಇದು ಅನ್ವಯ ಆಗಲ್ಲ. ಏನಕ್ಕಪ್ಪ ಅಂದಾಗ ಅವರ ವೃತ್ತಿ ಅವ್ರು ಮಾಡಿರ್ತಾರೆ. ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ್ಲಿ ಸೇಲ್ ಮಾಡುವಾಗ್ಲಿ ಒಬ್ಬ ಏಜೆಂಟ್ ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ಅವರ ನಂಬಿಕೆ ಮೇಲೆ ಯಾವುದೇ ತರದ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ ಅಂತ ಒಂದು ಸಣ್ಣ ಕೋರಿಕೆ. ಏಜೆಂಟ್ ಗಳಿಗೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ, ನಿಮ್ಮ ವೃತ್ತಿ ನೀವು ಮಾಡಿ. ಏನಕ್ಕಪ್ಪ ಈ ಮಾತು ಹೇಳ್ತಾ ಇದೀನಿ ಅಂದಾಗ, ಕೆಲವರು ಪರ್ಚೇಸರು ಏನಪ್ಪಾ ಮಾಡ್ತಾರ ಅಂದಾಗ ಈ ಸೆಲ್ಲರ್ ಮಾತು ಕೇಳ್ಕೊಂಡು, ಈ ಏಜೆಂಟ್ ಗಳ ಮಾತು ಕೇಳ್ಕೊಂಡು ಯಾವುದೇ ತರದ ಲೀಗಲ್ ಒಪಿನಿಯನ್ ಚೆಕ್ ಮಾಡಿಲ್ಲದೆ ತುಂಬಾ ಜನ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಮಾಡ್ತಾನು ಇದ್ದಾರೆ. ಈ ಪರ್ಚೇಸರು ಇನ್ನೊಂದು ತಪ್ಪು ಏನಪ್ಪಾ ಮಾಡೋದು ಅಂದಾಗ, ಇವ್ರ ಮಾತು ಕೇಳ್ಬಿಟ್ಟು ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಯಾಕಪ್ಪ ಅಂದಾಗ ಆ ಬ್ಯಾಂಕ್ ಅಲ್ಲೇ ಲೀಗಲ್ ಒಪಿನಿಯನ್ ಒಬ್ರು ಇರ್ತಾರಲ್ವಾ, ಅವ್ರು ಚೆಕ್ ಮಾಡ್ಬಿಟ್ಟು ನಮ್ಗೆ ಹೇಳ್ತಾರೆ. ಸೊ ಅವಾಗ ಏನೋ ಸಮಸ್ಯೆ ಇತ್ತು ಅಂದಾಗ ನಾವು ಆ ಪ್ರಾಪರ್ಟಿ ತಗೊಳದ್ ಬೇಡ ಅಂತ ಯೋಚನೆ ಮಾಡ್ತಾರೆ. ತುಂಬಾ ಜನ ಇದೇ ತರನ ಯೋಚನೆ ಮಾಡಿ ಪ್ರಾಪರ್ಟಿಗಳು ಪರ್ಚೇಸ್ ಮಾಡ್ತಾ ಇರೋದು ಇಲ್ಲಿವರೆಗೂ. ಬ್ಯಾಂಕ್ ಅವ್ರು ಏನಪ್ಪಾ ಮಾಡ್ತಾರ ಅಂದಾಗ, ಫಸ್ಟ್ ಡಾಕ್ಯುಮೆಂಟ್ ಜೊತೆಗೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಹಾಗೆ ನಿಮ್ಮ ಸಿವಿಲ್ ಕ್ರೈಟೀರಿಯಾಗಳನ್ನೆಲ್ಲ ಚೆಕ್ ಮಾಡೋದು. ಫಸ್ಟ್ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಯಾವುದೇ ಪರ್ಚೇಸರ್ ಆಗ್ಲಿ ಫಸ್ಟ್ ನಿಮ್ಗೆ ಆ ಲೋನ್ ನ ನೀವು ಕಟ್ಟಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು, ಆಮೇಲೆನೆ ಡಾಕ್ಯುಮೆಂಟ್ ಹೋಗೋದು. ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ದು ಸ್ಯಾಲ್ರಿ ಎಲ್ಲ ಚೆನ್ನಾಗಿದೆ, ಆಮೇಲೆ ಸಿವಿಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂದಾಗ್ಲೇನೆ ಲೀಗಲ್ ಹೋಗ್ತಾರೆ, ಲೀಗಲ್ ಡಾಕ್ಯುಮೆಂಟೇಶನ್ ನೋಡ್ತಾರೆ. ಏನು ಸೆಲ್ಲರ್ದು ಪ್ರೀವಿಯಸ್ ರೆಕಾರ್ಡ್ ಗಳಿದೆ ಅದನ್ನೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಒಂದು ಲಿಮಿಟೇಷನ್ ವರ್ಗು ಅಂದ್ರೆ ಒಂದು 30 years ವರ್ಗು ಚೆಕ್ ಮಾಡಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಇದು ಪ್ರೊಸೀಜರು, ಅದು ಬ್ಯಾಂಕ್ ಪ್ರೊಸೀಜರು. ನಾಳೆ ದಿನ ಡಾಕ್ಯುಮೆಂಟ್ ದಲ್ಲಿ ಏನೇ ಸಮಸ್ಯೆ ಇತ್ತು ಅಂದಾಗ್ಲೂನು ಅಂದ್ರೂನು ನೀವ್ ಇರ್ತೀರಲ್ಲ ಲೋನ್ ಕ್ಲೋಸ್ ಮಾಡಕ್ಕೆ. ಯಾಕಂದ್ರೆ ನಿಮ್ ಹತ್ರ ಸೋರ್ಸ್ ಆಫ್ ಇನ್ಕಮ್ ಇದೆ, ನಿಮ್ದು ಸಿಬಿಲ್ ಚೆನ್ನಾಗಿದೆ. ಅದಷ್ಟೇ ಅಲ್ಲ, ಪ್ಲಸ್ ಲೋನ್ ತಗೊಳ್ಳುವಾಗ ಅವ್ರೊಂದು ಇನ್ಶೂರೆನ್ಸ್ ಮಾಡಿಸ್ತಾರೆ ಸೇಫ್ಟಿಗೋಸ್ಕರ ಅಂತ, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವರಾ. ಸೊ ಅವರು ಲೋನ್ ಕೊಡ್ತಾ ಇರೋದು ಏನು ಅಂದಾಗ, ನಿಮ್ಮ ಅರ್ಹತೆ ನಿಮ್ಗೆ ಕಟ್ಟಕ್ಕಾಗತ್ತೆ, ಅದಕ್ಕೆ ನಾವು ಲೋನ್ ಕೊಡ್ತಾ ಇದೀವಿ, ಪ್ಲಸ್ ಇನ್ಶೂರೆನ್ಸ್ ಮಾಡಿಸ್ಕೊಂತ ಇದೀವಿ. ಸಪೋಸ್ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ
ಸಿಬಿಲ್ ಕ್ರೈಟೀರಿಯಾ ಇಲ್ಲ. ತಗೊಳಕ್ಕಾಗುತ್ತಾ? ಒಂದ್ಸತಿ ಯೋಚನೆ ಮಾಡಿ. ಸೊ ಈ ರೀತಿ ಪರ್ಚೇಸ್ ಮಾಡೋರ್ಗೆ ನಂದೊಂದು ಸಲಹೆ. ಸೊ ಬ್ಯಾಂಕ್ ನ ನಂಬಿ ನೀವು ಲೋನ್ ತಗೊಂಡಿರ್ತೀರಾ, ನಾಳೆ ದಿನ ನೀವು ತಗೊಂಡಿರೋ ಪ್ರಾಪರ್ಟಿ ಕೇಸ್ ಬಂತು, ಅವಾಗ ಬ್ಯಾಂಕ್ ಅಲ್ಲಿ ಲೀಗಲ್ ನೋಡಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಕೇಸ್ ನಡೆಸಿ ನಿಮ್ಗೆ ಪ್ರಾಪರ್ಟಿನ ಬಿಡಿಸ್ಕೊಡ್ತಾರಾ? ಇಲ್ಲ. ದಯವಿಟ್ಟು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಹಾಗೆ ಬ್ಯಾಂಕ್ ನ ಹಾಗೂ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿದ್ರಲ್ಲ ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ದೂಷಣೆ ಕೊಡ್ಬೇಡಿ. ಸೊ ಯಾರ ಪರವಾಗೂ ನಾನು ಹೇಳ್ತಾ ಇಲ್ಲ, ನೀವು ಪರ್ಚೇಸ್ ಮಾಡಿದಾಗ ನಿಮ್ ಡಾಕ್ಯುಮೆಂಟ್ ಮಾತಾಡ್ಬೇಕೇ ಹೊರತು ಡಾಕ್ಯುಮೆಂಟ್ ನೋಡಿರೋರಾಗ್ಲಿ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿರೋರಾಗ್ಲಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ ಡಾಕ್ಯುಮೆಂಟ್ ಮಾತಾಡ್ಬೇಕು, ಅದರಲ್ಲಿ ಪಾಯಿಂಟ್ ಗಳಿರ್ಬೇಕು ಯಾವ ರೀತಿ ಈ ಪ್ರಾಪರ್ಟಿ ಬಂದಿದೆ ಅಂತ. ಇಲ್ಲಿವರೆಗೂ ನಾನ್ ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೇ ತರದ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ನೀವು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ದಯವಿಟ್ಟು ಈ ತಪ್ಪುಗಳನ್ನ ಮಾಡಬೇಡಿ. ಲೀಗಲ್ ಒಪಿನಿಯನ್ ತಗೊಳ್ಳಿ, ಲೀಗಲ್ ಅಡ್ವೈಸ್ ತಗೊಳ್ಳಿ. ಫ್ರಮ್ ಮದರ್ ಡೀಡ್ ಅಂದ್ರೆ ಮೂಲ ಪತ್ರದಿಂದ ಆ ಪ್ರಾಪರ್ಟಿ ಯಾರಿಂದ ಹೇಗೆ ಬಂದಿದೆ ಅನ್ನೋದನ್ನ ಕ್ಲಾರಿಟಿಗಳನ್ನ ತಗೊಳ್ಳಿ. ಯಾವುದೇ ತರದ ಸಮಸ್ಯೆಗಳಿಗೆ ಸಿಗಾಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇವತ್ತಿನ ಮಾರುಕಟ್ಟೆಯ ಬೆಲೆಗೆ ನೀವು ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀರಾ, ಸೆಲ್ಲರು ಸೇಲ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ನಾಳೆ ಯಾವುದೇ ಸಮಸ್ಯೆ ಬಂತು ಅಂದ್ರೆ ಯಾರು ನಿಲ್ಲಲ್ಲ. ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಇನ್ನೊಂದು ಸಲಹೆ ಏನಪ್ಪಾ ಅಂದಾಗ, ಆದಷ್ಟು ನೀವು ಏನು ಬೆಲೆ ಫಿಕ್ಸ್ ಮಾಡಿದಿರಲ್ಲ ಆ ಬೆಲೆಗೆ ರಿಜಿಸ್ಟರ್ ಮಾಡಕ್ ಟ್ರೈ ಮಾಡಿ. ಯಾವುದೇ ತರದ ಕಪ್ಪು ಬಿಳಿ ಆಟಗಳನ್ನ ಆಡಕ್ ಹೋಗ್ಬೇಡಿ. ಕೊನೆಯದಾಗಿ ಒಂದು ಅವೇರ್ನೆಸ್ ಕೊಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತನಿ ಸಂದ್ರ ಕತೆ ನಿಮ್ಗೆಲ್ಲ ಗೊತ್ತೇ ಇದೆ. ಸರ್ವೆ ನಂಬರ್ ಅಲ್ಲಿ ಏನು ಜಮೀನ್ ರೆಕಾರ್ಡ್ ಇತ್ತೋ ಆ ಜಮೀನು ಬಿಡಿಎಗೆ ಹಸ್ತಾಂತರ ಆಗಿದೆ, ಅದಕ್ಕೆ ಡೆಮಾಲಿಷನ್ ಮಾಡ್ತಾ ಇದೆ ಅಂತ ಬಿಡಿಎದವರು ಪರ್ಮಿಷನ್ ತಗೊಂಡ್ ಬಂದಿದೆ. ಆ ಜಾಗದಲ್ಲಿ ಆಲ್ರೆಡಿ ಸೇಲ್ ಡೀಡ್ಗಳಾಗವೆ, ಲೋನ್ ಆಗವೆ, ಖಾತಾಗವೆ ಅಂತ ಎಲ್ಲ ಫೈಟ್ ಮಾಡ್ತಾ ಇದ್ದಾರೆ. ಅವರು ಒಂದು ಸತಿ ಆದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಸರ್ವೆ ನಂಬರ್ ಅಲ್ಲಿ ಏನಿದೆ, ಯಾರ ಹೆಸರು ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಬಿಟ್ಟಿದ್ದೀರೆ, ಆ ಪ್ರಾಪರ್ಟಿನವರು ಪರ್ಚೇಸ್ ಮಾಡ್ತಾನೆ ಇರ್ಲಿಲ್ಲ. ಇದು ನನ್ಗೆ ಗೊತ್ತಿರಂಗೆ. ಪ್ರಾಪರ್ಟಿಗಳಲ್ಲಿ ಪರ್ಚೇಸ್ ಮಾಡುವಾಗ ಪ್ರೆಸೆಂಟ್ ಓನರು ಹಾಗೂ ಪ್ರೀವಿಯಸ್ ಓನರು ಜಮೀನ್ ರೆಕಾರ್ಡ್ ಗಳಲ್ಲಿ ತುಂಬಾ ಜನ ಏನ್ ಗೊತ್ತಾ, ಸೈಟಿನ ಪ್ರೀವಿಯಸ್ ಓನರು ಆ ಪ್ರೀವಿಯಸ್ ಓನರು ಜಮೀನ್ದಾರ ಕೊಟ್ಟಿದಾರ ಅಂತ ಚೆಕ್ ಮಾಡ್ತಾರೆ. ಆ ಜಮೀನ್ದಾರ ಪ್ರೆಸೆಂಟ್ ಯಾರಿದ್ದಾರೆ, ಪ್ರೀವಿಯಸ್ ಯಾರಿದ್ದಾರೆ ಅನ್ನೋದನ್ನ ಚೆಕ್ ಮಾಡೋದನ್ನೇ ಮರ್ತ್ಬಿಡ್ತಾರೆ. ಎಷ್ಟೋ ಜನ ಇದೇ ತಪ್ಪು ಮಾಡ್ತಾ ಇರೋದು. ಸೊ ಈ ವಿಡಿಯೋ ಮೂಲಕ ನಾನ್ ನಿಮ್ ಜೊತೆ ತಿಳ್ಸ್ಕೊಳ್ತಾ ಇರೋದು, ಅವೇರ್ನೆಸ್ ಕೊಡ್ತಾ ಇರೋದು ಏನಪ್ಪಾ ಅಂದಾಗ, ಹೋಮ್ ಲೋನ್ ಅವರು ಲೀಗಲ್ ಚೆಕ್ ಮಾಡ್ಬಿಟ್ಟು ನಮ್ಗೆ ಲೋನ್ ಕೊಡ್ತಾರೆ. ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ದಯವಿಟ್ಟು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಹಾಗೆ ಲೀಗಲ್ ಒಪಿನಿಯನ್, ಲೀಗಲ್ ಅಡ್ವೈಸ್ ತಗೊಳ್ಳಿ. ಅದಷ್ಟೇ ಅಲ್ಲ, ಜಮೀನ್ ರೆಕಾರ್ಡ್ಗಳನ್ನ ಚೆಕ್ ಮಾಡುವ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ.